ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನನ್ನ ಪಾರ್ಟ್ 2 ವೀಡಿಯೋ ಆಗಿರುತ್ತೆ. ಯಾರೆಲ್ಲ ಪಾರ್ಟ್ 1 ವೀಡಿಯೋ ನೋಡಿಲ್ಲ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡಿ ನೋಡಿ ಅಂತ ಕೇಳ್ತೀನಿ. ಸೊ ಪಾರ್ಟ್ 2 ವೀಡಿಯೋ ಇದು ಕಂಟಿನ್ಯೂಷನ್ನು. ಸೊ ಕೃಷ್ಣಂದು ಎಲ್ಲ ಕಾಂಪಿಟೇಷನ್ನು ಅರ್ಧಕ್ಕರ್ಧ ಎಲ್ಲ 3 to 5 ಇಯರ್ಸ್ ಅವ್ರದ್ದು ಮುಗ್ದಾದ್ಮೇಲೆ 3 to 6 ಇಯರ್ಸ್ ಎಲ್ಲ ಆಗಾದಮೇಲೆ ಮೇ ಬಿ 6 or 7 ನನಗೆ ಸರಿಯಾಗಿ ನೆನಪಿಲ್ಲ, ನನ್ನ ಮಗಳದೊಂದೇ ನನಗೆ ನೆನಪಿರೋದು. 1 to 3 years, 3 to 6 years, 6 ಇಯರ್ಸಿಂದ ಒಂದು 8 years 9 yearsವರೆಗೂ ಇದೆ. ಇದು ಮೋಸ್ಟ್ಲಿ ಇವರು ಈ ಮಗು ಬಂದ್ಬಿಟ್ಟು ಒಂದು 7-8 ವರ್ಷ ಇರಬೇಕು ಅಂತ ಅಂದ್ಕೊಳ್ತೀನಿ. ಅವ್ರದ್ದು ಪ್ರಾಪರ್ಟೀಸ್ನೆಲ್ಲ ಯೂಸ್ ಮಾಡಿಬಿಟ್ಟು ಸಕ್ಕದಾಗಿತ್ತು. ನವಿಲಾಗಿರ್ಬೋದು, ನೆಕ್ಸ್ಟು ಒಂದು ರಾಕ್ಷಸಂದು ಒದೆ ಆಗಿರ್ಬೋದು, ನೆಕ್ಸ್ಟು ಇದೊಂದು ನೃತ್ಯ ಇದೆಯಲ್ಲ, ಯಕ್ಷಗಾನ ನೃತ್ಯ, ಅದು ಕೂಡ ಚೆನ್ನಾಗಿತ್ತು. ಮತ್ತು ಗೋಮಾತೆನೆಲ್ಲ ಇಟ್ಟಿದ್ರು. ಹಾಗೆಯೇ ಮಕ್ಕಳು ದೊಡ್ಡವರಿದ್ದರೆ ಮಾತ್ರ ಇದರ ಪ್ರಾಪರ್ಟೀಸ್ನೆಲ್ಲ ಯೂಸ್ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಪಾರ್ಟ್ 2 ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ, ಒಳ್ಳೆ ಮಜಾ ಸಿಗುತ್ತೆ ನಿಮಗೆ, ನಾವೆಲ್ಲಿ ಹೋಗಿದ್ವಿ ನೆಕ್ಸ್ಟು ಅಂತ ಅಂದ್ಬಿಟ್ಟು. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತೀರಾ, ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ಹಾಗೆ ಲೈಕ್, ಕಮೆಂಟ್, ಶೇರ್ ಮೂರನ್ನು ಮಾಡಿ ಅಂತ ಕೇಳ್ತೀನಿ. ಸೊ ಬನ್ನಿ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇದೆಲ್ಲ ಆದಮೇಲೆ ಎಲ್ಲನೂ ಮುಗಿಸ್ಕೊಂಡ್ವಿ. ಯುಕ್ತನಿಗೆ ಪ್ರೈಸ್ ಕೂಡ ಬಂತು. ಅದು ಯುಕ್ತನಿಗೆ ಅಂತ ಅಲ್ಲ, ಎಲ್ಲ 1 to 3 ಇಯರ್ಸಿಂದ ಯಾರ್ಯಾರಿದ್ದಾರೆ ಆ ಮಕ್ಕಳಿಗೆಲ್ಲ ಪ್ರೈಸ್ ಸಿಕ್ತು. ಯಾಕೆಂದರೆ ಅವ್ರಿಗೇನು ಗೊತ್ತಾಗಲ್ಲ ಅಲ್ಲ ಹೇಳೋದು, 3 to 6 ಇಯರ್ಸ್ ಮಕ್ಕಳುಗಳಿಗೆ. ಸೊ ಹಂಗಾಗಿ ನಾರ್ಮಲಾಗಿ ಅವಳಿಗೆ ಇದನ್ನು ಕೊಟ್ಟರು ನೋಡಿ. ಸೊ ನೆಕ್ಸ್ಟ್ ನಾವು ಹೊರಟಿದ್ದು ಸುಲ್ತಾನ್ ಬತ್ತೇರಿ ಬೀಚ್ಗೆ. ತುಂಬ ದಿನ ಆಗಿತ್ತು ಅಲ್ಲಿ ಹೋಗ್ದಿರ ನಾವು. ಬೋಟ್ ರೈಡಲ್ಲಿ ಕೂಡ ಹೋಗಿರಲಿಲ್ಲ. ನಂಗೆ ಬೋಟ್ ರೈಡಲ್ಲಿ ಹೋಗಬೇಕು ಅಂತ ತುಂಬಾ ಆಸೆ ಇತ್ತು. ಮಳೆ ಸ್ವಲ್ಪ ಎಲ್ಲ ಕಮ್ಮಿ ಆಗಲಿ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ಟೈಮ್ ಯಾವಾಗಾರ ಹೋಗೋಣ ಅಂತ ಸುಮ್ಮನಾಗಿದ್ವಿ. ಹೋಗಬೇಕು ಅಂದ್ಕೊಂಡಾಗೆಲ್ಲ ಮಳೆ ನಮಗೆ ಅಡ್ಡ ಆಗ್ತಿತ್ತು. ಥ್ಯಾಂಕ್ ಗಾಡ್ ನಮಗೆ ಸ್ವಲ್ಪ ಟೈಮಿಂದ ಬಿಸಿಲಿದೆ, ಮಳೆ ಎಲ್ಲ ಕಮ್ಮಿ ಆಗಿದೆ ಮಂಗಳೂರಲ್ಲಿ. ಯಾರೆಲ್ಲ ಸುಲ್ತಾನ್ ಬತ್ತೇರಿ ಬೀಚ್ ಹತ್ರ ಇದ್ದೀರಾ ಎಲ್ಲರೂ ಕಮೆಂಟ್ ಮಾಡಿ. ನಮ್ಮ ಮಂಗಳೂರವ್ರು ಎಷ್ಟು ಜನ ಇದ್ದೀರಾ ಅವರು ಕೂಡ ಎಸ್ ನಾನು ಮಂಗಳೂರು ಅಂತ ಅಂದ್ಬಿಟ್ಟು ಹಾಕಿ. ಮಂಗಳೂರು ಅಂತ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ನೋಡೋಣ, ಎಷ್ಟು ಜನ ಮಂಗಳೂರವರು ಇದ್ದೀರಾ ಅಂತ ಅಂದ್ಬಿಟ್ಟು. ಹಾಗೆ ಸುಲ್ತಾನ್ ಬತ್ತೇರಿ ಬೀಚ್ಗೆ ಯಾರು ಅವತ್ತಿನ ದಿನ ಬಂದಿದ್ರಿ, September 7th ಇದು ಸಂಡೇ ವ್ಲಾಗು. ಆ್ಯಕ್ಚುಲಿ ಹೇಳ್ಬೇಕು ಅಂತ ಅಂದರೆ ನನಗೆ ಟೈಮೇ ಸಿಗ್ತಿಲ್ಲ ಮರ್ರೆ ವೀಡಿಯೋಸ್ಗಳನ್ನೆಲ್ಲ ಅಪ್ಲೋಡ್ ಮಾಡೋಕ್ಕೆ. ಟೈಮ್ ಸಿಗ್ತಿಲ್ಲ ಅನ್ನೋದಕ್ಕಿಂತ ನಾನು ಕಷ್ಟಪಟ್ಟು ವಾಯ್ಸ್ ಓವರ್ ಕೊಟ್ಟು ಒಂದು ವೀಡಿಯೋನ ನಾನು ಎಡಿಟ್ ಮಾಡುವಾಗ ನೀವೊಂದು ಪ್ರೋತ್ಸಾಹ ಕೊಡಲಿಲ್ಲ ಅಂದರೆ ನಂಗೆ ತುಂಬಾ ಬೇಜಾರಾಗುತ್ತೆ. ಏಕೆಂದರೆ ನನಗೆ ಮಗಳಿದ್ದಾಳೆ, ನನ್ನ ಫ್ಯಾಮಿಲಿಗೂ ಕೂಡ ಟೈಮ್ ಕೊಡಬೇಕು, ಯೂಟ್ಯೂಬ್ಗೂ ಸಹ ನಾನು ಟೈಮ್ ಕೊಡ್ತಿದ್ದೀನಿ. ಬಟ್ ಎಷ್ಟು ಜನ ನನಗೆ ಹತ್ತತ್ರ ಟೋಟಲಾಗಿ 11,300 ಜನ ಇದ್ದಾರೆ ಸಬ್ಸ್ಕ್ರೈಬರು. ಅದರಲ್ಲಿ ಬರೀ 200 ಜನಕ್ಕೆ ಮಾತ್ರ ಸೀಮಿತನ ಇದು. ಕೇಳ್ತೀರಾ ಎಲ್ಲರೂ ಯಾಕೆ ಲೈವ್ ಮಾಡಿಲ್ಲ ಅಕ್ಕ, ಯಾಕೆ ವೀಡಿಯೋಸ್ ಹಾಕಿಲ್ಲ ಅಂತ. ಬರೀ ನಾನೊಂದು 300 ಜನಕ್ಕೋಸ್ಕರ ವೀಡಿಯೋಸ್ನ ಮಾಡ್ತಿದ್ದೀನ. ಎಲ್ಲರೂ ಒಂದು ನೋಡಲಿ, ವ್ಲಾಗ್ಸ್ನ ಕೇಳ್ತೀರ ಅನ್ನೋ ಕಾರಣಕ್ಕೋಸ್ಕರ ಅಲ್ವಾ ನಾನು ವೀಡಿಯೋ ಮಾಡ್ತಾ ಇರೋದು. ಎಷ್ಟು ಬೇಜಾರು ಅನಿಸುತ್ತೆ ಹೇಳಿ ನನಗೂ ಕೂಡ. ಇಷ್ಟು ಕಷ್ಟಪಟ್ಟು ವಾಯ್ಸ್ ಓವರ್ ಕೊಟ್ಟು ಎಲ್ಲ ವೀಡಿಯೋಸ್ ಹಾಕುವಾಗ ನೀವು ಬರೀ ಒಂದು 200-300 ಜನ ನೋಡುವಾಗ ನನಗೆ 200-300 ಜನ ನೋಡೋರು ನನಗೆ ತುಂಬಾ ಖುಷಿಯಾಗುತ್ತೆ. ಯಾಕೆಂದರೆ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಎಷ್ಟು ಜನ ನೋಡ್ತಿದ್ದೀರಾ, ಆ್ಯಾವ್ರೇಜ್ ಡ್ಯೂರೇಷನ್ ಕೂಡ ನನಗೆ ತೋರಿಸ್ತಾ ಇದೆ. ಅದೇ ಥರ ನೀವು ಇರೋ 11,000ದಲ್ಲಿ ಅಟ್ಲೀಸ್ಟ್ ನನಗೆ ಒಂದು 10,000 ಜನ ಆದರೂ ನೋಡ್ಬೋದು ಅಲ್ವಾ. ಎಂತೆಂಥವ್ರು ಹೇಗೇಗೋ ವೀಡಿಯೋ ಮಾಡಾಕ್ತಾರೆ ಗೈಸ್. ನಾನು ಏನಂತ ವೀಡಿಯೋ ಮಾಡಾಕಿದ್ದೀನಿ ಹೇಳಿ. ಇಷ್ಟು ಚೆನ್ನಾಗಿರೋ ವ್ಲಾಗ್ಸ್ಗಳನ್ನೆಲ್ಲ ಹಾಕಿರ್ತೀನಿ. ಅದೇ ಬೇಜಾರು ನನಗೆ. ಎಷ್ಟು ಹೇಳಿದ್ರು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಬನ್ನಿ, ನೆಕ್ಸ್ಟ್ ಬೋಟ್ ರೈಡಿಗೆ ಹೊರಟಿದ್ದೀವಿ, ಕರ್ಕೊಂಡು ಹೋಗ್ತೇನೆ.
ಸೊ ನಾನಲ್ಲಿ ನನ್ನ ಹಸ್ಬೆಂಡ್ಗೆ ಹೇಳ್ತಿದ್ದೆ ನಾಯಿ ಮರಿ ಚೆನ್ನಾಗಿದೆ ಅಲ್ಲ ತೊಗೊಂಡು ಹೊರಟೋಗೋಣ ಅಂತ. ಯಾಕೆ ಅದ್ರ ಅಮ್ಮ ನಮ್ಮ ಹಿಂದೆನೇ ಬಂದುಬಿಡ್ಲಿ, ಇಲ್ಲಾಂದರೆ ಅದು ಕೂಡ ನಮ್ಮ ಹಿಂದೆನೇ ಬಂದುಬಿಡ್ಲಿ ಅಂತ. ಯಾಕೆ ನಾವು ನಾಯಿ ಸಾಕೋಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಅಂದರೆ, ನಮ್ಮನೇಲೂ ಒಂದು ಪುಟಾಣಿ ನಾಯಿ ಮರಿನ ನಾವು ಸಾಕಿದ್ವಿ. ಅದಕ್ಕೆ ಏನೋ ಬ್ರೈನ್ ಟ್ಯೂಮರ್ ಆಗಿ ಅದು ಸತ್ತೋಯ್ತು. ಅದಾದಮೇಲೆ ನಾನು ಡಿಸೈಡ್ ಮಾಡಿದೆ, ನನ್ನ ಹಸ್ಬೆಂಡ್ ಅನ್ನೋದಕ್ಕಿಂತ ಅವರಿಗೆ ಆಗಿರ್ಬೋದು ನನಗಾಗಿರ್ಬೋದು ನಾಯಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಯಾವಾಗ ಬ್ರೈನ್ ಕ್ಯಾನ್ಸರ್, ಏರ್ ಬೋರ್ನ್ ಇನ್ಫೆಕ್ಷನ್ ಅಂತ ಏನೋ ಆಗಿತ್ತಂತೆ. ಅದಕ್ಕೆ ನಾವು ಎಷ್ಟು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಅಂತ ಅಂದರೆ ಕೊನೆಗೂ ಅದು ನಮ್ಮ ಜೊತೆ ಇರಲೇ ಇರಲಿಲ್ಲ. ನಾವೇನು ಪ್ಲ್ಯಾನ್ ಮಾಡಿ ತಂದಿದ್ದು ಅಂದರೆ, ನಾನು ಫಸ್ಟು ಮಂತ್ ಪ್ರೆಗ್ನೆಂಟ್ ಇರುವಾಗ ನನ್ನ ಜೊತೆನೇ ಅದು ಕೂಡ ಹಾಗೆ ಬೆಳ್ಕೊಂಡು ಹೋಗಲಿ. ಅದು ಕೂಡ ಅಷ್ಟೇ, 2-3 ತಿಂಗಳದೇನೋ ಮರಿ ಅಂತೆ ಅದು. ಆ ಥರ ಒಂದು ಮೈಂಡ್ಸೆಟ್ ಇಟ್ಕೊಂಡು ನನ್ನ ಹಸ್ಬೆಂಡ್ ನನಗೆ ಗಿಫ್ಟ್ ಕೊಟ್ಟಿತ್ತು ಅದು. ಬಟ್ ಅದು ನಾವೆಲ್ಲೋ ಒಂದು ಮದುವೆಗೆ ಕರ್ಕೊಂಡು ಹೋದ್ವಿ, ಅನಿವಾರ್ಯ ನಾವು ಹೊರಗಡೆ ಅದನ್ನ ಕರ್ಕೊಂಡು ಹೋಗಲೇಬೇಕಿತ್ತು, ಮನೇಲಿ ಬಿಟ್ಟು ಹೋಗೋಕ್ಕಾಗ್ತಿರಲಿಲ್ಲ. ಯಾಕಂದರೆ ಪುಟಾಣಿ ಮರಿ, ಮೊದಲೇ ನಾಯಿ ಅಂದರೆ ಜೀವ ನಮ್ಮಿಬ್ಬರಿಗೆ. ಅದರಲ್ಲಿ ಅದೆಲ್ಲ ಮದುವೆಲ್ಲ ಮುಗಿಸ್ಕೊಂಡು ಬಂದಾದಮೇಲೆ 1 ವೀಕ್ ಆದಮೇಲೆ ಅದಕ್ಕೆ ಕಣ್ಣಲ್ಲೆಲ್ಲ ಸ್ವಲ್ಪ ಸೋರೋದು ಈ ಥರ ಎಲ್ಲ ಆಗ್ತಿತ್ತು. ಆಮೇಲೆ ಏನೋ ಆಯಿತು, ಏನು ಕತೆ ಅಂತ ಅಂದ್ಬಿಟ್ಟು ಚೆಕ್ ಮಾಡಿಸುವಾಗ ಈ ಥರ ಆಗಿದೆ ಅಂತ ಹೇಳಿದರು. ಸಿಕ್ಕಾಪಟ್ಟೆ ಬೇಜಾರಾಯಿತು. ಆಮೇಲೆ ಲಾಸ್ಟಲ್ಲಿ ಹೇಳಿದರು, ಅದು ಈ ಕಡೆನೂ ಅಲ್ಲ ಇದ್ದೂ ಅಲ್ಲ, ಬದುಕೋದು ಇಲ್ಲ ಅಂತ ಹೇಳಿದಾಗ ಸಿಕ್ಕಾಪಟ್ಟೆ ಬೇಜಾರಾಯಿತು. ಅದಕ್ಕೆ ಡಾಕ್ಟರ್ ಕೂಡ ಹೇಳಿದರು, ಇಲ್ಲ ಇದು ಈ ಥರ ಪರಿಸ್ಥಿತಿಯಾಗಿ ಹೋಗ್ಬಿಟ್ಟಿದೆ, ನರಳಾಡ್ತಿದೆ ತುಂಬಾ, ಇಂಜೆಕ್ಷನ್ ಕೊಟ್ಟು ಬೇಕಾದ್ರೆ ಪರವಾಗಿಲ್ಲ, ಅದು ನರಳಾಡೋದು ನಿಮ್ಗೆ ನೋಡೋಕ್ಕಾಗಲ್ಲ ಅಂದರೆ ಕಳಿಸ್ಬೋದು ಅಂದರು. ಬೇಡ, ನಮ್ಮ ಜೊತೆ ಎಷ್ಟು ಟೈಮ್ ಇರ್ತಾಳೆ ಇರಲಿ, ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟು ಸಾಕಿದ್ವಿ. ಈಗಲೂ ಕೂಡ ನಂಗೆ ಕಣ್ಣಲ್ಲಿ ನೀರು ಬರ್ತಾಯಿದೆ. ಅವಳದು ಒಂದು ಫೋಟೋ ಫ್ರೇಮ್ ಕೂಡ ಮಾಡಿಸ್ಕೊಂಡ್ಬಿಟ್ಟಿದ್ದೀವಿ. ಅವಳಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಏನು ಮಾಡೋದು, ಅನಿವಾರ್ಯ, ಇರಲಿಲ್ಲ ನಮ್ಮ ಜೊತೆ ಅವಳು. ಐ ಮಿಸ್ ಯು ಸೋ ಮಚ್ ಮ್ಯಾಕ್ಸಿ ಅಂತ ಹೇಳ್ಬೋದು. ನನ್ನ ಹಸ್ಬೆಂಡ್ಗೂ ಹೇಳ್ಬಿಟ್ಟಿದ್ದೆ, ಮುಂದಕ್ಕೆ ನನ್ನ ಮಗಳು ಬಂದ್ರೂ ಗೊತ್ತಿಲ್ಲ ಕಂಡ್ರೆ ನನಗೆ, ನನ್ನ ಮೊದಲನೇ ಮಗಳು ಅಂತ ಅಂದ್ಬಿಟ್ಟು ನನ್ನ ಲೈಫಲ್ಲಿ ಸಿಕ್ಕಿದ್ದೆ ನನ್ನ ಮ್ಯಾಕ್ಸಿ ಅಂತ ಹೇಳಿದೆ. ಯಾರೆಲ್ಲ ಪೆಟ್ ಲವರ್ಸ್ ಇದ್ದೀರಾ ಅವರಿಗೆ ಆ ಕಷ್ಟ ಗೊತ್ತಿರುತ್ತೆ ಏನು ಅಂತ ಅಂದ್ಬಿಟ್ಟು. ಸೊ ನನಗೆ ಪ್ರೆಗ್ನೆನ್ಸಿ ಟೈಮಲ್ಲೂ ಅಷ್ಟೇ ವಾಮಿಟಿಂಗ್ ಎಲ್ಲ ಇರುವಾಗ, ನಾನು ವಾಮಿಟ್ ಮಾಡುವಾಗ ಬಗ್ ನೋಡ್ಕೊಂಡು ಜೋರಾಗಿ ಬೊಗಳ್ತಾ ಇದ್ಲು ಅವಳು, ಏನಾಗ್ತಿದೆ ಅಮ್ಮ ಅಂತ ಏನೋ ಕೇಳೋಕ್ಕೇನೋ. ಸೊ ಇರಲಿ, ಅವಳು ಯಾವಾಗಲೂ ನಮ್ಮ ಮನಸ್ಸಲ್ಲಿ ಶಾಶ್ವತವಾಗಿ ಇರ್ತಾಳೆ. ಅದನ್ನು ಡಿಸೈಡ್ ಮಾಡಿದ ಮೇಲೆ ಬೇಡ ಇನ್ನು ನಮಗೆ ನಾಯಿ ಅಂತ ಅಂದ್ಕೊಂಡ್ವಿ. ಸೊ ಬೋಟ್ ರೈಡಿಂಗ್ ಎಲ್ಲ ಮುಗೀತು, ಮನೆ ಕಡೆ ಹೊರಟ್ವಿ. ನೈಟ್ ಕೂಡ ಆಗಿತ್ತು. ಸೊ ನೋಡಿದ್ರಲ್ಲ ವ್ಲಾಗ್ಸು ಈ ಥರ ನಂದು ಹೋಗ್ತಿದೆ. ನಾನು ಚೆನ್ನಾಗಿ ಮಾಡ್ತಿದ್ದೀನಿ, ಚೆನ್ನಾಗಿ ಮಾಡಿಲ್ಲ ಅಂತ ಅಂದರೂ ಕೂಡ ಕಮೆಂಟಲ್ಲಿ ತಿಳಿಸಿ. ನಿಮ್ಮೆಲ್ರಿಗೂ ನಾನು ಇಷ್ಟ ಆಗೋ ಥರನೇ ವ್ಲಾಗ್ಸ್ನ ಮಾಡ್ತಿದ್ದೀನಿ ಅಂತ ಹೇಳ್ಬೋದು. ಸೊ ನಿಮ್ಮೆಲ್ಲರ ಸಪೋರ್ಟು, ಪ್ರೀತಿ, ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ. ನೆಕ್ಸ್ಟು ನಾನು ಹೇಳಿದ್ದೆ ನಿಮಗೆ, ನನ್ನ ಆಸೆ ನನಸಾಗ್ತಾಯಿದೆ, ನನ್ನ ಕನಸು ಕೂಡ ನನಸಾಗ್ತಿದೆ. ನನ್ನ ರಾಯರ ಸನ್ನಿಧಿಗೆ ಹೋಗ್ತಾ ಇದ್ದೀನಿ. ಅಂತೂ ಇಂತೂ ಕಾಲ ಕೂಡಿ ಬಂತು ಅಂತ ಹೇಳ್ಬೋದು. ನಮ್ಮ ರಾಯರ ದರ್ಶನ ನಾನು ಪಡೆಯೋಕ್ಕೆ ಹೋಗ್ತಾ ಇದ್ದೀನಿ. ನೋಡೋಣ, ನೆಕ್ಸ್ಟ್ ವ್ಲಾಗ್ ಅದೇ ಬರೋದು, ಬೇರೆ ಯಾವುದು ಬರಲ್ಲ. ಸೊ ಗೈಸ್, ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ತುಂಬ ಲೆಂತಿ ವಿಡಿಯೋ ಇದೆ. ಜಸ್ಟ್ ಮನೆಗೆ ಬಂದಿದ್ದು ಟೈಮು 8:15, 8:15 ಆಗಿದೆ. ಅವಳದು ಎಲ್ಲ ಕೃಷ್ಣನ ವಿಷಯ ಎಲ್ಲ ಮುಗಿತು. ಅವಳು ಕೂಡ ರೂಮಲ್ಲಿ ಮಲ್ಕೊಂಡಿದ್ದಾಳೆ. ಇನ್ನು ಮನೆಯೆಲ್ಲ ನೋಡ್ಬೋದು, ಸಿಕ್ಕಾಪಟ್ಟೆ ಎಲ್ಲ ಕಡೆ ಅಲ್ದಿಟ್ಟಿದ್ದೀವಿ. ಅವಳದು ಕೃಷ್ಣನ ವೇಷದಕ್ಕೇ ಎಲ್ಲ ಫುಲ್ಲು ಮನೆಯೆಲ್ಲ ಹರಡೋಗ್ಬಿಟ್ಟಿತ್ತು. ಇನ್ನು ಕೊರಗ ಚಟಪ್ಪಲಿಗೆ ಹಾಗೆ ಹೋಗ್ಬಿಟ್ಟು ಬಂದ್ವಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.